ಕೇವಲ ಒಂದು ಬಾರಿ ಮಾತ್ರ ಪವಿತ್ರ ಗೌಡ ಹೊಡೆದಿದ್ದಾಳೆ. ನಂತರ ಮನೆಗೆ ಬಿಡ್ಲಾಯಿತೆಂದು ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. A3 ಪವನ್ ಪವಿತ್ರ ಮತ್ತು ದರ್ಶನ್ ಬಳಿ ಕೆಲಸಕ್ಕಿದ್ದ. ಬಲವಂತವಾಗಿ ಅಪಹರಣ ಮಾಡಿದ ಬಗ್ಗೆ ಯಾವುದೇ ಸಾಕ್ಷಿಗಳಿಲ್ಲ. A2 ದರ್ಶನ್ ಜೊತೆ ಬಂದು ಕಪಾಳಕ್ಕೆ ಹೊಡೆದಿದ್ದಾಳೆ. ಪವಿತ್ರ ಗೌಡ ಬಗ್ಗೆ ಕೋರ್ಟ್ನಲ್ಲಿ ವಾದ ಮಂಡನೆಯಾಗ್ತಿದೆ. ಪವಿತ್ರ ಗೌಡ ಚಪ್ಪಲಿ ಪಡೆದು ದರ್ಶನ್ ಹಲ್ಲೆ ಮಾಡಿದ್ದಾರೆ. ಪವಿತ್ರ ಗೌಡ ಕೇವಲ ಒಂದು ಬಾರಿ ಮಾತ್ರ ಹಲ್ಲೆ ಮಾಡಿರುವಂತದ್ದು, ಇಷ್ಟು ಮಾತ್ರ ಪೊಲೀಸರು ಸಲ್ಲಿಸಿರುವ ಆರೋಪ ಪಟ್ಟಿಯಲ್ಲಿ ಇದೆ ಅಂತ ಪವಿತ್ರ ಪರ ವಕೀಲರು ಇದೀಗ ವಾದ ಮಂಡನೆ ಮಾಡಿರುವಂತದ್ದು. ಕೇವಲ ಒಂದು ಬಾರಿ ಮಾತ್ರ ಪವಿತ್ರ ಗೌಡ ಹೊಡೆದಿರೋದು, ನಂತರ ಅವರು ಅಲ್ಲಿಂದ ಹೋಗಿದ್ದಾರೆ. A3 ಪವನ್ ಪವಿತ್ರ ಮತ್ತು ದರ್ಶನ್ ಬಳಿ ಕೆಲಸಕ್ಕಿದ್ದ. ಬಲವಂತವಾಗಿ ಅಪಹರಣ ಮಾಡಿದ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ. A2 ದರ್ಶನ್ ಜೊತೆ ಬಂದು ಪವಿತ್ರ ಕಪಾಳಕ್ಕೆ ಒಂದು ಬಾರಿ ಹೊಡೆದಿದ್ದಾಳೆ. ಪವಿತ್ರ ಗೌಡ ಚಪ್ಪಲಿ ಪಡೆದು ಆ ನಂತರದಲ್ಲಿ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ಕೋರ್ಟ್ನಲ್ಲಿ ಇದೀಗ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸುತ್ತಿದ್ದಾರೆ. ಪವಿತ್ರ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸ್ತಾ ಇರುವಂತದ್ದು. ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ವಾದ ಮಂಡನೆ ಇದೀಗ ಅಂತ್ಯವಾಗಿದೆ. ಇವರ ಜಾಮೀನು ಭವಿಷ್ಯ ಇನ್ನೇನು ನಿರ್ಧಾರ ಆಗಬೇಕಿದೆ. ಆದರೆ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ವಕೀಲರು ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಪವಿತ್ರ ಗೌಡ ಕೇವಲ ಒಂದು ಬಾರಿ ಹೊಡೆದಿರುವಂಥದ್ದು, ಹಾಗಾಗಿ ಇವರ ಕೈಯಿಂದ ಕೊಲೆ ನಡೆದಿರುವಂತಹ ಸಾಧ್ಯತೆ ಇಲ್ಲ. ಒಂದು ಬಾರಿ ಚಪ್ಪಲಿಯಲ್ಲಿ ಹೊಡೆದು ಆ ನಂತರದಲ್ಲಿ ಅವರು ಮನೆಗೆ ವಾಪಸ್ ಹೋಗಿದ್ದಾರೆ. ಆದರೆ ಪವಿತ್ರ ಗೌಡ ಅವರ ಕೈಯಿಂದ ಚಪ್ಪಲಿಯನ್ನ ಪಡ್ಕೊಂಡು ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಇಲ್ಲಿ ವಕೀಲರು ವಾದ ಮಂಡಿಸಿರುವಂಥದ್ದು. ಇದು ಪವಿತ್ರ ಪರ ಹಿರಿಯ ವಕೀಲರಾದ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿರುವಂಥದ್ದು. ಪವಿತ್ರ ಗೌಡ ಅವರ ಪಾತ್ರ ಈ ಕೊಲೆಯಲ್ಲಿ ಅಷ್ಟಾಗಿ ಇಲ್ಲ ಅನ್ನೋದಾಗಿ ವಕೀಲರು ವಾದ ಮಂಡಿಸಿದ್ದಾರೆ. ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈಗಾಗಲೇ ಪವಿತ್ರ ಗೌಡ ಅವರ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಅವರು ಹಿರಿಯ ವಕೀಲರು ಈಗಾಗಲೇ ವಾದ ಮಂಡಿಸಿದ್ದಾರೆ. ಜೊತೆಗೆ ಪೊಲೀಸರು ಈ ಏನು ಉಲ್ಲೇಖ ಮಾಡಿದ್ದಾರೆ ರಿಪೋರ್ಟ್ನಲ್ಲಿ ಅದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬಹಳ ಮುಖ್ಯವಾಗಿ ಪವಿತ್ರ ಗೌಡ ರೇಣುಕಾಸ್ವಾಮಿ ಮೇಲೆ ಒಂದೇ ಬಾರಿ ಹೊಡೆದಿರುವಂಥದ್ದು, ಆ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಹಲ್ಲೆ ನಡೆಸಿಲ್ಲ ಎಂಬುದಾಗಿ ಇಲ್ಲಿ ವಕೀಲರು ತಿಳಿಸಿದ್ದಾರೆ. ಇನ್ನು ಪೊಲೀಸರು ಸಲ್ಲಿಸಿರುವಂತಹ ಆರೋಪ ಪಟ್ಟಿಯಲ್ಲೇ ಇದು ಉಲ್ಲೇಖ ಆಗಿದೆ ಹೀಗಂತ ವಕೀಲರು ವಾದ ಮಂಡಿಸಿದ್ದಾರೆ. ಟಾಮಿ ಸೆಬಾಸ್ಟಿಯನ್ ಹಿರಿಯ ವಕೀಲರು ಪವಿತ್ರ ಪರ ವಾದವನ್ನ ಮಂಡಿಸುತ್ತಿದ್ದಾರೆ. ಹೀಗಾಗಿ ಇವತ್ತು ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಈಗಾಗಲೇ ದರ್ಶನ್ ಪರ ವಾದ ಮಂಡಿಸಿಯಾಗಿದೆ. ನಂತರದಲ್ಲಿ ಇದೀಗ ಪವಿತ್ರ ಪರ ವಾದ ಮಂಡನೆಯಾಗಿದೆ. ವಾದ ಮಂಡನೆಯ ನಂತರದಲ್ಲಿ ಇವತ್ತು ಕೋರ್ಟ್ನಲ್ಲಿ ಏನು ನಿರ್ಧಾರ ಹೊರಬೀಳುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಪವಿತ್ರ ಗೌಡ ಈಗಾಗಲೇ 2 ರಿಂದ 3 ತಿಂಗಳು ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ. ಇವರ ಪರವಾಗಿ ನಿರಂತರವಾಗಿ ಕೋರ್ಟ್ನಲ್ಲಿ ವಾದ ನಡೀತಾ ಇದೆ. ಆದರೆ ಇನ್ನೂ ಕೂಡ ಜಾಮೀನು ಮಂಜೂರಾಗಿಲ್ಲ. ಆದರೆ ಇವತ್ತಿನ ವಾದದ ನಂತರ ಇವರ ಕೊಲೆಯಲ್ಲಿ ಪಾತ್ರ ಏನಿದೆ ಇದರ ಬಗ್ಗೆ ಸ್ಪಷ್ಟವಾಗಿ ವಕೀಲರು ತಿಳಿಸಿದ್ದಾರೆ. ಅಂದ್ರೆ ಇವರು ಒಂದೇ ಬಾರಿ ಹೊಡೆದಿರುವಂಥದ್ದು, ಒಂದು ಬಾರಿ ಹೊಡೆದ ನಂತರದಲ್ಲಿ ಅವರ ಕೈಯಿಂದ ಚಪ್ಪಲಿಯನ್ನ ಅಂದ್ರೆ ಚಪ್ಪಲಿಯಲ್ಲಿ ಒಂದು ಬಾರಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆ ನಂತರದಲ್ಲಿ ಆ ಚಪ್ಪಲಿಯನ್ನ ಪಡ್ಕೊಂಡು ದರ್ಶನ್ ಅವರು ಹಲ್ಲೆ ನಡೆಸಿದ್ದಾರೆ. ಪವಿತ್ರ ಗೌಡ ಯಾವುದೇ ರೀತಿಯಾಗಿಯೂ ಕೂಡ ಹಲ್ಲೆ ನಡೆಸಿಲ್ಲ ಅನ್ನೋದಾಗಿ ಇಲ್ಲಿ ವಕೀಲರು ವಾದ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನು ಪವಿತ್ರ ಗೌಡ ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೀಗ ಪವಿತ್ರ ಗೌಡ ಪರ ವಾದ ಮಂಡನೆಯಾಗಿದೆ. ಇನ್ನು A3 ಪವನ್ ದರ್ಶನ್ ಹಾಗೂ ಪವಿತ್ರ ಇವರಿಬ್ಬರು ಬಳಿಯೂ ಕೂಡ ಕೆಲಸ ಮಾಡ್ತಿದ್ದ. ಇನ್ನು ಬಲವಂತವಾಗಿ ಅಪಹರಣ ಮಾಡಿದ ಬಗ್ಗೆ ಯಾವುದೇ ರೀತಿಯಾಗಿಯೂ ಕೂಡ ಸಾಕ್ಷ್ಯಗಳಿಲ್ಲ. ಅಂದ್ರೆ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಲವಂತವಾಗಿ ಆತನನ್ನ ಅಪಹರಣ ಮಾಡಿರೋ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ. ಜೊತೆಗೆ ಪೊಲೀಸರು ಸಲ್ಲಿಸಿರುವಂತಹ ಆರೋಪ ಪಟ್ಟಿ ಏನಿದೆ ಅದರಲ್ಲಿ ಪವಿತ್ರ ಗೌಡ ಕೇವಲ ಒಂದು ಬಾರಿ ಹೊಡೆದಿರೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಕೇವಲ ಒಂದೇ ಬಾರಿ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ. ಆದ್ರೆ ಆ ನಂತರದಲ್ಲಿ ಆಕೆಯನ್ನ ಅವಳ ಮನೆಗೆ ವಾಪಸ್ ಬಿಡಲಾಗಿತ್ತು. ಪವಿತ್ರ ಗೌಡ ಹೊಡೆದಿರುವಂತಹ ಸಂದರ್ಭದಲ್ಲಿ ಅಲ್ಲೇ ದರ್ಶನ್ ಇದ್ರು. ದರ್ಶನ್ ಪವಿತ್ರ ಗೌಡ ಅವರ ಕೈಯಿಂದ
ಚಪ್ಪಲಿಯನ್ನ ತಗೊಂಡು ನಂತರದಲ್ಲಿ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ನಡೆಸಿದ್ದಾರೆ. ಪವಿತ್ರಾ ಗೌಡ ಆ ನಂತರದಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಹಲ್ಲೆ ನಡೆಸಿಲ್ಲ ಅಂತ ಪವಿತ್ರಾ ಪರ ಟಾಮಿ ಸೆಬಾಸ್ಟಿಯನ್ ಅಂದ್ರೆ ಅವರ ಪರ ವಕೀಲರು ವಾದ ಮಂಡಿಸಿರುವಂಥದ್ದು. ಹೈಕೋರ್ಟ್ನಲ್ಲಿ ಪವಿತ್ರಾ ಗೌಡ ಪರ ವಾದ ಮಂಡನೆ ಇದೀಗ ಅಂತ್ಯ ಆಗಿದೆ. ಪವಿತ್ರಾ ಗೌಡ ಅವರ ಪರವಾಗಿ ಹಿರಿಯ ವಕೀಲರಾದಂತಹ ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಂಡಿಸಿದ್ದಾರೆ. ಜೊತೆಗೆ ಪೊಲೀಸರೇ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪವಿತ್ರಾ ಗೌಡ ಅವರ ಬಗ್ಗೆ ಅಲ್ಲಿ ಉಲ್ಲೇಖ ಆಗಿದೆ ಸ್ಪಷ್ಟವಾಗಿ. ಇವರು ಒಂದೇ ಬಾರಿ ಹೊಡೆದಿರುವಂಥದ್ದು. ಆ ನಂತರದಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿಲ್ಲ. ಜೊತೆಗೆ ಅವರನ್ನು ಕಿಡ್ನಾಪ್ ಮಾಡುವಲ್ಲಿ ಅಂದರೆ ಅವರನ್ನು ಅಪಹರಣ ಮಾಡುವಲ್ಲಿ ಇವರ ಪಾತ್ರ ಇಲ್ಲ. ಅವರನ್ನು ಅಪಹರಣ ಮಾಡಿರೋದು ಅಲ್ವೇ ಅಲ್ಲ. ಹೀಗಂತ ಅಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಂಡಿಸಿರುವಂಥದ್ದು. ಆರೋಪ ಪಟ್ಟಿಯಲ್ಲಿರುವಂತಹ ಅಂಶಗಳನ್ನೇ ಉಲ್ಲೇಖಿಸಿ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸಿದ್ದಾರೆ. ಜೂನ್ 8ರಂದು ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲಾಗಿತ್ತು. ಆದರೆ ತಂದಿರುವಂಥದ್ದು ಅವರನ್ನ ಯಾವುದೇ ರೀತಿಯಾಗಿ ಅಪಹರಣ ಮಾಡಿರೋದು ಅಲ್ಲ ಅಂತ ಇಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಂಡಿಸಿದ್ದಾರೆ. ಈಗಾಗಲೇ ಪವಿತ್ರಾ ಗೌಡ ಪರವಾಗಿ ವಾದ ಮಂಡನೆ ಅಂತ್ಯ ಆಗಿದೆ. ಇನ್ನು A3 ಪವನ್ ಆ ವ್ಯಕ್ತಿ ದರ್ಶನ್ ಹಾಗೇನೆ ಪವಿತ್ರಾ ಗೌಡ ಇವರಿಬ್ಬರಲ್ಲೂ ಕೂಡ ಆತ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಈ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಏನು ಕಳಿಸ್ತಿದ್ದ ಪವಿತ್ರಾ ಗೌಡಗೆ, ಆ ನಂತರದಲ್ಲಿ ಆತನನ್ನ ಬೆಂಗಳೂರಿಗೆ ಕರೆತರಲಾಗಿತ್ತು. ಆದರೆ ಬೆಂಗಳೂರಿಗೆ ಕರೆತಂದಿರುವಂಥದ್ದು ಆತನನ್ನ ಅಪಹರಣ ಮಾಡಿರೋದು ಅಲ್ಲ ಅಂತಲೂ ಕೂಡ ಟಾಮಿ ಸೆಬಾಸ್ಟಿಯನ್ ಇಲ್ಲಿ ವಾದದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಪೊಲೀಸರು ಏನು ಆರೋಪ ಪಟ್ಟಿ ಸಲ್ಲಿಸಿದ್ದಾರೋ ಆ ಅಂಶಗಳನ್ನೇ ಬಳಸಿಕೊಂಡು ಇಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸಿದ್ದಾರೆ. ಹಾಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಪವಿತ್ರಾ ಗೌಡ ಪರ ಏನು ವಾದ ಮಂಡನೆಯಾಗಿದೆ, ಇವತ್ತು ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕಿದೆ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪವಿತ್ರಾ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಪವಿತ್ರಾ ಗೌಡ, ದರ್ಶನ್, ಅದೇ ರೀತಿ ಇನ್ನು ಕೆಲವರ ಜಾಮೀನು ವಿಚಾರಣೆ ನಡೀತಾ ಇದೆ. ಜಾಮೀನು ವಿಚಾರಣೆಗೆ ಸಂಬಂಧಪಟ್ಟಂಗೆ ಇದೀಗ ವಾದ ಮಂಡನೆಯನ್ನ ಮಾಡಲಾಗಿದೆ. ಪವಿತ್ರಾ ಗೌಡ ಪರವಾಗಿ ವಕೀಲರಾದಂತಹ ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಂಡಿಸಿದ್ದಾರೆ. ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ಏನು ಆರೋಪ ಪಟ್ಟಿ ಸಲ್ಲಿಸಿದ್ದಾರೋ ಆ ಆರೋಪ ಪಟ್ಟಿಯ ಅಂಶಗಳನ್ನೇ ಇಟ್ಕೊಂಡು ಇವತ್ತು ಹೈಕೋರ್ಟ್ನಲ್ಲಿ ವಕೀಲರು ವಾದ ಮಂಡಿಸಿದ್ದಾರೆ. ಹೀಗಾಗಿ ಈ ಕೊಲೆಯಲ್ಲಿ ಪವಿತ್ರಾ ಗೌಡ ಅವರ ಪಾತ್ರ ಬಹಳ ಕಮ್ಮಿ ಇದೆ. ಅವರು ಕೊಲೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಇರಲೇ ಇಲ್ಲ ಅನ್ನೋದಾಗಿ ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಂಡಿಸಿದ್ದಾರೆ. ಅಂದ್ರೆ ಒಂದ್ಸಲ ಹೊಡೆದ ನಂತರದಲ್ಲಿ ಚಪ್ಪಲಿ ತಗೊಂಡು ದರ್ಶನ್ ಹೊಡೆದ ನಂತರದಲ್ಲಿ ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹಂಗೆ ಇದ್ರು, ಅಂದ್ರೆ ಜೀವಂತವಾಗಿದ್ರು ಅನ್ನೋದಾಗಿಯೂ ಕೂಡ ಇಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ತಿಳಿಸಿದ್ದಾರೆ. ಆ ನಂತರದಲ್ಲಿ ಪವಿತ್ರಾ ಗೌಡ ಅವರನ್ನ ಮನೆಗೆ ಮತ್ತೆ ಡ್ರಾಪ್ ಮಾಡಲಾಗಿತ್ತು. ನಂತರದಲ್ಲಿ ಪವಿತ್ರಾ ಗೌಡ ಆ ಸ್ಥಳದಲ್ಲಿ, ಕೊಲೆ ನಡೆದಿರುವಂತಹ ಸ್ಥಳದಲ್ಲಿ ಇರಲಿಲ್ಲ. ಹೆಣವನ್ನ ಅಲ್ಲಿಂದ ಸಾಗಿಸುವಂತಹ ಸಂದರ್ಭದಲ್ಲೂ ಕೂಡ ಅವರು ಇರಲಿಲ್ಲ. ಹೀಗಾಗಿ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ಪವಿತ್ರಾ ಗೌಡ ಅವರು ಆ ಸ್ಥಳದಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅನ್ನೋದು ಪವಿತ್ರಾ ಗೌಡ ಪರ ಇರುವಂತಹ ವಕೀಲರ ವಾದ ಆಗಿದೆ. ಇನ್ನು ಕೇವಲ ಒಂದು ಬಾರಿ ಮಾತ್ರ ಪವಿತ್ರಾ ಗೌಡ ಹೊಡೆದಿದ್ದಾಳೆ, ನಂತರದಲ್ಲಿ ಮನೆಗೆ ಹೋಗಿದ್ದಾಳೆ ಅನ್ನೋದಾಗಿ ಪವಿತ್ರಾ ಗೌಡ ಪರವಾದ ವಕೀಲರ ವಾದ ಇದು. ಪವಿತ್ರಾ ಗೌಡ ಪರವಾಗಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ. ಬಹಳ ಮುಖ್ಯವಾಗಿ ಜಾಮೀನು ಮಂಜೂರಾಗುತ್ತಾ ಇಲ್ವಾ ಅನ್ನೋದು ಇವತ್ತು ಸ್ಪಷ್ಟವಾಗುತ್ತೆ. ಪವಿತ್ರಾ ಗೌಡ ಪರವಾಗಿ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ದಾರೆ. ವಾದ ಆಲಿಸಿದ ನಂತರದಲ್ಲಿ ತೀರ್ಪು ಏನು ಬರುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಆದರೆ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಪವಿತ್ರಾ ಪರ ವಕೀಲರು ಸ್ಪಷ್ಟಪಡಿಸಿದ್ದಾರೆ, ನ್ಯಾಯಮೂರ್ತಿಗಳಿಗೆ ತಿಳಿಸಿದ್ದಾರೆ. ಕೋರ್ಟ್ನಲ್ಲಿ ವಾದ ನಡೆದಿದೆ. ಪವಿತ್ರಾ ಪರವಾಗಿ ಈಗಾಗಲೇ 2 ರಿಂದ 3 ತಿಂಗಳು ಕಳೆದಿದೆ, ಜೈಲಿನಲ್ಲೇ ಕಳೆದಿದ್ದಾರೆ ಪವಿತ್ರಾ ಗೌಡ ಅವರು.